ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SB ಕ್ಲಾಸಸ್. ಈ ಕ್ಲಾಸ್ನಲ್ಲಿ ನೋಡಿ ನಾನು ಈಗ ಗಾಸ್ ಲಾವನ್ನು ಯೂಸ್ ಮಾಡಿ ಬರೆಯೋದ್ರ ಮೇಲೆ ಎರಡು ಡೆರಿವೇಷನ್ಗಳನ್ನ ಹೇಳ್ತೀನಿ. ಒಂದು ಸಿಲಿಂಡ್ರಿಕಲ್ ಮೇಲೆ ಮತ್ತೊಂದು ಪ್ಲೇನ್ ಶೀಟನ್ನು. ಇವೆರಡು ಡೆರಿವೇಷನ್ಗಳು ಹೇಳ್ತೀನಿ. ಫಸ್ಟಿಗೆ ಸಿಲಿಂಡ್ರಿಕಲ್ ಹೇಳೋಣ. ಫಸ್ಟ್ ಕ್ವಶನ್ ಬರಿತೀನಿ ಇದನ್ನು, ಆಮೇಲೆ ಡೆರಿವೇಷನ್ ಬಿಡಿಸ್ತಾ ಹೋಗೋಣ. ಕ್ವಶನ್ನು expression for electric field due to expression for electric field due to an infinite long straight uniformly charged wire by using ಗಾಸ್ ಲಾ. ನೋಡಿ ಫ್ರೆಂಡ್ಸ್, ಇದನ್ನು ಈ ಗಾಸ್ ಲಾವನ್ನು ಯೂಸ್ ಮಾಡಿ ಈ ಸಿಲಿಂಡ್ರಿಕಲ್ದ ಡೆರಿವೇಷನ್ ಬಿಡಿಸೋಣ. ಫಸ್ಟಿಗೆ ಇದರ ಡಯಾಗ್ರಾಮ್ ಅಂತ ತಗೋಣ. ಇದು ಇದರ ಡಯಾಗ್ರಾಮು. ಫ್ರೆಂಡ್ಸ್, ಇದು ಕ್ವಶನ್ನು. ಇದರ ಡಯಾಗ್ರಾಮನ್ನು ನೆಕ್ಸ್ಟ್ ಪೇಜಲ್ಲಿ ತೆಗೋಣ. ಇದು ಸಿಲಿಂಡ್ರಿಕಲ್ದೊಂದು ಡಯಾಗ್ರಾಮು. ನೋಡಿ ಫ್ರೆಂಡ್ಸ್, ಇದನ್ನ ಡಯಾಗ್ರಾಮನ್ನು. ಇದು ಎಲೆಕ್ಟ್ರಿಕ್ ಫೀಲ್ಡು. ಇದು ಒಂದು ಲಾಂಗ್ ವಯರ್. ಇದು ಇಲ್ಲೆಲ್ಲ ಪಾಸಿಟಿವ್ ಚಾರ್ಜ್ಗಳು ಇರ್ತಾವೆ. ಪಾಸಿಟಿವ್ ಚಾರ್ಜು. ಇದು ಎಂಡ್ ಪೇಸ್ 2. ಇದು ಎಂಡ್ ಪೇಸ್ 1. ಇದು ಡೆಲ್ಟಾ ಎ. ಇದು ಡೆಲ್ಟಾ ಅಂದರೆ ಸ್ಮಾಲ್ ಏರಿಯಾ. ಇದು ರೇಡಿಯಸ್ಸು, ಇಲ್ಲಿ ಹಿಡಿದ ಇಲ್ಲಿವರೆಗೆ. ಇದು ಲೆಂತು, ಈ ಸಿಲಿಂಡ್ರಿಕಲ್ದ ಲೆಂತು. ಇದು ಒಂದು ಗಾಸಿಯನ್ ಸಿಲಿಂಡರ್. ಇದು ಗಾಸಿಯನ್ ಸಿಲಿಂಡರ್ ಡೆರಿವೇಷನ್ ಹೇಳ್ತಾ ಇದ್ದೀನಿ ನಿಮಗೆ. ಡಯಾಗ್ರಾಮಾಗಿನಿಂದ ಬರಿತೀನಿ ನೋಡಿ ಫ್ರೆಂಡ್ಸ್. ಫಸ್ಟಿಗೆ ಕನ್ಸಿಡರ್ನ ಬರೋಣ. ಕನ್ಸಿಡರ್ ಏನು ಬರಿತೀರಿ ಇದಕ್ಕೆ? ಕನ್ಸಿಡರ್ ಅಂತ ಬಂದಾಗ ಆರ್ ಅಂದರೆ ಏನು ಇದನ್ನೇ ಬರೆಯೋದು. ಆರ್ ಅಂದರೆ ರೇಡಿಯಸ್ಸು,
ರೇಡಿಯಸ್ ಆಫ್ ದ ಸಿಲಿಂಡರು, ರೇಡಿಯಸ್ ಆಫ್ ದ ಸಿಲಿಂಡರ್ ಆರ್ ಅಂದರೆ. ಆಮೇಲೆ ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ದ ಸಿಲಿಂಡರು, ಎಲೆಕ್ಟ್ರಿಕ್ ಫೀಲ್ಡು ಆಫ್ ದ ಸಿಲಿಂಡರು. ಆಮೇಲೆ ಫ್ರೆಂಡ್ಸ್ ಎ ಅಂದರೆ ಡೆಲ್ಟಾ ಎ ಅಂದರೆ ಸ್ಮಾಲ್ ಏರಿಯಾ. ಆಮೇಲೆ ಎಪ್ಸಿಲಾನ್ ನಾಟ್ ಅಂದರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸು. ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸು ಈ ಥರ ಕನ್ಸಿಡರ್ ಬರೀಬೇಕು. ಆಮೇಲೆ ನೆಕ್ಸ್ಟ್ ಅದನ್ನು ಥಿಯರಮ್ ಈ ಡೈರೆಕ್ಷನ್ ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಇದು ದ ಎಲೆಕ್ಟ್ರಿಕ್ ಫ್ಲಕ್ಸ್ through Gaussian surface is given by the electric flux through Gaussian surface is given by pi is equal to summation of E into delta A into cos theta. ಇದು cos theta, ಇದು ಇಕ್ವೇಷನ್ 1 ಅನ್ನ. ಆಮೇಲೆ ಫ್ರೆಂಡ್ಸ್ ಇದು ಥೀಟಾ ಈಕ್ವಲ್ ಟು 0 ಆಗುತ್ತೆ, ಯಾಕಂದರೆ ಇದು ಸಿಲಿಂಡರ್ನಲ್ಲಿ ಆ್ಯಂಗಲ್ 0 ಆಗೋದ್ರಿಂದ ಕಾಸ್ 0 ಡಿಗ್ರಿ ಅಂದರೆ ಆನ್ಸರು 1 ಆಗುತ್ತೆ. ಕಾಸ್ 90 ಅಂದರೆ 0 ಆಗುತ್ತೆ, ಕಾಸ್ 0 ಅಂದರೆ 1 ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಿಡಿಸೋತಾ ಹೋಗ್ತೀನಿ. ಪೈ ಇಸ್ ಈಕ್ವಲ್ ಟು ಇ ಇಂಟು ಸಮೇಷನ್ ಆಫ್ ಇ ಇಂಟು ಡೆಲ್ಟಾ ಎ ಇಂಟು ಕಾಸ್ ಥೀಟಾ ಬರ್ತೀವಿ ಫ್ರೆಂಡ್ಸ್. ಕಾಸ್ ಥೀಟಾ ಅಂದರೆ ಥೀಟಾದಲ್ಲಿ 0 ಹಾಕಿದ್ರಿಂದ ಕಾಸ್ ಥೀಟಾ ಅಂದರೆ 1 ಆಗುತ್ತೆ, ಅದರಿಂದ ಇ ಇಂಟು ಡೆಲ್ಟಾ ಎ ಆಗುತ್ತೆ. ಆಮೇಲೆ ಇಲ್ಲಿ ಇ ಇಂಟು ಸಮೇಷನ್ ಆಫ್ ಡೆಲ್ಟಾ ಎ ಆಗುತ್ತೆ. ಇಲ್ಲಿ ಫ್ರೆಂಡ್ಸ್ ಸಮೇಷನ್ ಆಫ್ ಡೆಲ್ಟಾ ಎ ಅಂದರೆ ಇದು ಸ್ಮಾಲ್ ಡಿಸ್ಟೆನ್ಸ್ ಇರುವುದರಿಂದ, ಆಮೇಲೆ ಇದು ಸ್ಮಾಲ್ ಡಿಸ್ಟೆನ್ಸು ಇದಕ್ಕೆ ಲೆಂತು ರೇಡಿಯಸ್ ಇರೋದರಿಂದ ಡೆಲ್ಟಾ ಎ ಅಂದರೆ ಸಮೇಷನ್ ಆಫ್ ಡೆಲ್ಟಾ ಎ ಅಂದರೆ 2πr ಆಗುತ್ತೆ. 2πr ಇಂಟು ಲೆಂತ್ ಆಗುತ್ತೆ, ಇದಕ್ಕೆ 2πr ಇಂಟು ಲೆಂತ್ ಆಗುತ್ತೆ. ಏರಿಯಾ ಡೆಲ್ಟಾ ಎ ಅಂದರೆ ಈಸ್ ಈಕ್ವಲ್ ಟು ಇ ಇಂಟು ಸಮೇಷನ್ ಆಫ್ ಡೆಲ್ಟಾ ಎ ಅಂದರೆ 2πr ಇಂಟು ಎಲ್, 2πr ಎಲ್ ಅಂತ ಆಗುತ್ತೆ. ಇಲ್ಲಿ ಪೈ ಆಗುತ್ತೆ ಫ್ರೆಂಡ್ಸ್. ಪೈ ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ನಲ್ಲಿ ಪೈದ ಒಂದು ಡೆಫಿನೇಷನ್ ಐತೆ, ಚಾರ್ಜ್ ಬೈ ಪರ್ಮಿಬಿಲಿಟಿ ಆಫ್ ಫ್ರೀ ಸ್ಪೇಸ್ ಐತೆ. ಚಾರ್ಜ್ ಬೈ ಎಪ್ಸಿಲಾನ್ ನಾಟ್ ಈಕ್ವಲ್ ಟು ಇ ಇಂಟು 2πr ಆಗುತ್ತೆ. ಆಮೇಲೆ ಇದು ಇ ಈಸ್ ಈಕ್ವಲ್ ಟು ಇದನ್ನು ಈ ಕಡೆ ತಂದಾಗ ಕ್ಯೂ ಬೈ 2πrl ಇಂಟು ಎಪ್ಸಿಲಾನ್ ನಾಟ್ ಆಗುತ್ತೆ. ಇದು ಇ ಈಕ್ವಲ್ ಟು ಕ್ಯೂ ಬೈ 2πrl ಇಂಟು ಎಪ್ಸಿಲಾನ್ ನಾಟ್ ಆಗುತ್ತೆ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಇದು ನೆಕ್ಸ್ಟ್ ಗೊತ್ತಾಗ್ತೀನಿ. ಇ ಈಸ್ ಈಕ್ವಲ್ ಟು ಕ್ಯೂ ಬೈ 2πrl ಇಂಟು ಎಪ್ಸಿಲಾನ್ ನಾಟ್ ಆಗುತ್ತೆ. ಆದರೆ ಇಲ್ಲಿ ಚಾರ್ಜ್ ಬೈ ಲೆಂತ್, ಚಾರ್ಜ್ ಪರ್ ಲೆಂತ್ ಅಂದರೆ ಲ್ಯಾಂಬ್ಡಾ ಆಗುತ್ತೆ. ಇದು
ಚಾರ್ಜ್ ಪರ್ ಲೆಂತ್ ಅಂದರೆ ಲ್ಯಾಂಬ್ಡಾ. ಆದ್ದರಿಂದ E ಈಸ್ ಈಕ್ವಲ್ ಟು ಇದು ಚಾರ್ಜು, ಇದು ಲೆಂತ್, ಇದು ಚಾರ್ಜ್ ಬೈ ಲೆಂತ್ ಅಂದರೆ ಲ್ಯಾಂಬ್ಡಾ. ಅದರಿಂದ ಇದು ಲ್ಯಾಂಬ್ಡಾ ಬೈ 2πr ಎಪ್ಸಿಲಾನ್ ನಾಟ್. ಇದು ಒಂದು ಸಿಲಿಂಡ್ರಿಕಲ್ದು ಡೆರಿವೇಷನ್ ಆಯಿತು. ಗಾಸಿಯನ್ ಸಿಲಿಂಡರ್ದ ಒಂದಿಗೆ ಡೆರಿವೇಷನ್ ಆಯಿತು. ಓಕೆ ಫ್ರೆಂಡ್ಸ್, ಈ ಡೆರಿವೇಷನ್ ಕಂಪ್ಲೀಟ್ ಆಯಿತು. ಇನ್ನೊಂದು ಡೆರಿವೇಷನ್ ಹೇಳ್ತೀನಿ. ಇನ್ನೊಂದು ಡೆರಿವೇಷನ್ ಅಂದರೆ ಪ್ಲೇನ್ ಶೀಟ್ದು ಒಂದು ಡೆರಿವೇಷನ್ ಹೇಳ್ತೀನಿ. ಅದನ್ನು ಫಸ್ಟ್ ಕ್ವಶನ್ ಬರಿತಾ ಹೋಗ್ತೀನಿ. ಕ್ವಶನ್ನು expression of electric field, expression of electric field due to uniformly charged infinite plane. ಇದು ಕ್ವಶನ್ ಬರ್ತಿದೆ ನೋಡಿ ಫ್ರೆಂಡ್ಸ್. ಹಂಗೆ ಇನ್ಫೈನೈಟ್ ಪ್ಲೇನ್ ಶೀಟ್, ಇದು ಒಂದು ಇನ್ಫೈನೈಟ್ ಪ್ಲೇನ್ ಶೀಟ್ ಯೂಸಿಂಗ್ ಇನ್ಫೈನೈಟ್ ಪ್ಲೇನ್ ಶೀಟನ್ನು ಏನು ಯೂಸ್ ಮಾಡಿ ಈ ಡೆರಿವೇಷನ್ ಬಿಡಿಸ್ಬೇಕಂದ್ರೆ ಯೂಸಿಂಗ್ ಗಾಸ್ ಲಾ. ಇದು ಸೇಮ್, ಇದಕ್ಕೂ ಕೂಡ ಗಾಸ್ ಲಾವನ್ನು ಯೂಸ್ ಮಾಡಬೇಕು. ಇದಕ್ಕೂ ಕೂಡ ಗಾಸ್ ಲಾ ಯೂಸ್ ಮಾಡಿ ಡೆರಿವೇಷನ್ ಬಿಡಿಸ್ಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇದರ ಒಂದು ಡಯಾಗ್ರಾಮ್ ತೆಗೆಯೋಣ. ಇದು ಪ್ಲೇನ್ ಶೀಟ್ದು ಒಂದು ಡಯಾಗ್ರಾಮ್. ಪ್ಲೇನ್ ಶೀಟ್ ಅಂದರೆ ಪ್ಲೇನ್ ಆಗಿರ್ಬೇಕು. ಇದು ಪ್ಲೇನ್ ಆಗಿರ್ಬೇಕು. ಇದು ಪ್ಲೇನ್ ಶೀಟ್ದು ನೋಡಿ ಫ್ರೆಂಡ್ಸ್. ಇದು ಪ್ಲೇನ್ ಶೀಟ್ದು. ಆಮೇಲೆ ಇದು ಇಲ್ಲಿ ಪಾಸಿಟಿವ್ ಚಾರ್ಜ್ಗಳಿರ್ತವೆ. ಇಲ್ಲೆಲ್ಲ ಪಾಸಿಟಿವ್ ಚಾರ್ಜು. ಇದು ರೇಡಿಯಸ್ಸು, ಇಲ್ಲಿ ಹಿಡಿದು ಇಲ್ಲಿ ಹಾಗೂ ಮತ್ತು ಇದು ಕೂಡ ರೇಡಿಯಸ್ಸೇ. ಆಮೇಲೆ ಫ್ರೆಂಡ್ಸ್ ಇದು ಏರಿಯಾ, ಇಲ್ಲಿ ಹಾಗೂ ಇವೆರಡು ಏರಿಯಾ. ಆಮೇಲೆ ಇಲ್ಲಿ ಕೂಡ ಪಾಸಿಟಿವ್ ಚಾರ್ಜ್ಗಳಿರ್ತವೆ. ಚಾರ್ಜ್ ಕ್ಯೂ ಅಂದರೆ ಚಾರ್ಜು. ಆಮೇಲೆ ಇದು ಎಂಡ್ ಪೇಸು. ಇದು ಎಂಡ್ ಪೇಸ್ ಫಸ್ಟು, ಇದು ಎಂಡ್ ಪೇಸ್ 2. ಇದು ಗಾಸಿಯನ್ ಸಿಲಿಂಡರ್. ಇದಂತ ಬಂದಾಗ ಇದು ಗಾಸಿಯನ್ ಸಿಲಿಂಡರು. ಫ್ರೆಂಡ್ಸ್, ಇದು ಏನೈತಿ, ಇದು ಚಾರ್ಜ್ಡ್ ಪ್ಲೇನ್ ಶೀಟ್. ಇದು ಚಾರ್ಜ್ಡ್ ಪ್ಲೇನ್ ಶೀಟ್. ಇದು ರೇಡಿಯಸ್ ಆಯಿತು. ಓಕೆ ಫ್ರೆಂಡ್ಸ್, ಡಯಾಗ್ರಾಮ್ ಆಯಿತು. ಇದು ನೆಕ್ಸ್ಟ್ ಇದರದ್ದು ಕನ್ಸಿಡರ್ ಏನು ಬರಿಬೇಕಂತ ಹೇಳ್ತೀನಿ. ಕನ್ಸಿಡರ್ ಏನು ಬರಿಬೇಕಂದ್ರೆ ಆರ್ ಅಂದರೆ ಏನು, ಆಮೇಲೆ ಇ ಅಂದರೆ ಏನು, ಚಾರ್ಜ್ ಕ್ಯೂ ಅಂದರೆ ಇದನ್ನೆಲ್ಲ ಬರಿತಾ ಹೋಗ್ಬೇಕು. ಆರ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಪ್ಲೇನ್ ಶೀಟ್ ಆ್ಯಂಡ್
ಎಂಡ್ ಪೇಸ್ ಅಂತ ಬರಿಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ಪ್ಲೇನ್ ಶೀಟ್ ಆ್ಯಂಡ್ ಪ್ಲೇನ್ ಶೀಟ್ ಆ್ಯಂಡ್ ಎಂಡ್ ಪೇಸ್ ಅಂತ ಬರೀಬೇಕು. ಎಂಡ್ ಪೇಸ್. ಓಕೆ ಫ್ರೆಂಡ್ಸ್, ಆಮೇಲೆ ಇ ಅಂದರೆ ಏನು ಅಂತ ಬರಬೇಕು. ಇ ಅಂದರೆ ಇದೇ ಕನ್ಸಿಡರು. ಲಾಸ್ಟಿಗೆ ಏನು ನಾವು ತರ್ತೀವಲ್ಲ ಅದರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಫಸ್ಟ್ ಕನ್ಸಿಡರ್ ಅಂದರೆ ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡು. ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಈಸ್ ಎ ಎಲೆಕ್ಟ್ರಿಕ್ ಫೀಲ್ಡು. ಆಮೇಲೆ ಕ್ಯೂ ಅಂದರೆ ಏನು? ಕ್ಯೂ ಅಂದರೆ ಚಾರ್ಜ್ ಆನ್ ಗಾಸಿಯನ್ ಸಿಲಿಂಡರ್. ಕ್ಯೂ ಈಸ್ ಎ ಚಾರ್ಜ್ ಆನ್ ಗಾಸಿಯನ್ ಸಿಲಿಂಡರ್. ಗಾಸಿಯನ್ ಸಿಲಿಂಡರ್ ಈ ಥರ ಬರೀಬೇಕು ಫ್ರೆಂಡ್ಸ್. ಆಮೇಲೆ ಎಪ್ಸಿಲಾನ್ ನಾಟ್ ಅಂದರೆ ಅದೊಂದು ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಅದನ್ನೊಂದು ಬರೀಬೇಕು. ಪರ್ಮಿಟಿವಿಟಿ ಅಥವಾ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಬರೀಬೇಕು. ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಬರೀಬೇಕು. ಆಮೇಲೆ ನೆಕ್ಸ್ಟ್ ಇದರ ಡೆರಿವೇಷನ್ನ ಬಿಡಿಸೋಣ ಫ್ರೆಂಡ್ಸ್. ಇದರ ಕನ್ಸಿಡರ್ ಆಯಿತು, ಇನ್ನು ಡಯಾಗ್ರಾಮ್ ಆಯಿತು, ಕನ್ಸಿಡರ್ ಆಯಿತು. ಇನ್ನು ಮುಂದೆ ಬಿಡಿಸ್ತಾ ಹೋಗೋಣ. the electrically plugs the electrically plugs through the electrically plugs through Gaussian surface. The electrically plugs through Gaussian surface The electrically plugs through Gaussian surface is given by ನೋಡಿ ಫ್ರೆಂಡ್ಸ್, ಅದೇ ಥರ ಇದು ಗಾಸ್ ಲಾವನ್ನೇ ಯೂಸ್ ಮಾಡಿ ಬರೆದೈತಿದ್ನಲ್ಲ. ಗಾಸ್ ಲಾವದ ಪೈ ಫಂಕ್ಷನ್ ಪೈ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಇ ಇಂಟು ಡೆಲ್ಟಾ ಎ ಇಂಟು ಕಾಸ್ ಥೀಟಾ. ಸೇಮ್ ಸಿಲಿಂಡ್ರಿಕಲ್ ಬರ್ದಂಗೆ ಪ್ಲೇನ್ ಶೀಟು ಕೂಡ ಹಾಗೆ ಬರೆಯೋದು, ಆದರೆ ಸ್ವಲ್ಪ ಡಿಫ್ರೆಂಟು. ಆದರೆ ಇದು ಪೈ ಈಸ್ ಈಕ್ವಲ್ ಟು, ಅದರಿಂದ ಇದು ಕೂಡ ಟೀಟಾ ಈಕ್ವಲ್ ಟು 0 ಆಗುತ್ತೆ. ಟೀಟಾ ಈಕ್ವಲ್ ಟು 0 ಡಿಗ್ರಿ ಆದ್ದರಿಂದ ಇದು ಕಾಸ್ 0 ಅಂದರೆ ಕಾಸ್ 0 ಡಿಗ್ರಿ ಅಂದರೆ ಆನ್ಸರ್ 1 ಆಗುತ್ತೆ. ಕಾಸ್ 90 ಅಂದರೆ 0 ಆಗುತ್ತೆ, ಆದರೆ ಕಾಸ್ 0 ಡಿಗ್ರಿ ಅಂದರೆ 1 ಆಗುತ್ತೆ. ಆಮೇಲೆ ನೆಕ್ಸ್ಟ್ ನೋಡೋಣ. ಪೈ ಈಕ್ವಲ್ ಟು ಸಮೇಷನ್ ಆಫ್ ಇ ಇಂಟು ಡೆಲ್ಟಾ ಎ. ಅಲ್ಲಿ ಕಾಸ್ ಥೀಟಾ ವ್ಯಾಲ್ಯೂ 1 ಅಂತ ಹೇಳಿದ್ದೀನಿ, ಅದರಿಂದ ಕಾಸ್ ಥೀಟಾ ಅಂದರೆ 1 ಈಸ್ ಈಕ್ವಲ್ ಟು ಇ ಇಂಟು ಸಮೇಷನ್ ಆಫ್ ಡೆಲ್ಟಾ ಎ. ಇಲ್ಲಿ ಪೈ ಅಂತ ಏನಕ್ಕೆ ಎಲೆಕ್ಟ್ರಿಕ್ ಫ್ಲಕ್ಸ್, ಪೈ ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ದು ಫಾರ್ಮುಲಾ ಏನಂತೆ, ಚಾರ್ಜ್ ಪರ್ ಪರ್ಮಿಬಿಲಿಟಿ ಆಫ್ ಫ್ರೀ ಸ್ಪೇಸ್. ಅದರಿಂದ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್ ಈಸ್ ಈಕ್ವಲ್ ಟು ಇದು ಎಲೆಕ್ಟ್ರಿಕ್ ಫೀಲ್ಡ್ ಇ, ಇದು ಸಮೇಷನ್ ಆಫ್ ಡೆಲ್ಟಾ ಎ. ಅಂದರೆ ಇದು ಪ್ಲೇನ್ ಶೀಟ್ ಇರುವುದರಿಂದ ನೋಡಿ ಫ್ರೆಂಡ್ಸ್, ಇದು ಡಯಾಗ್ರಾಮ್ ತೆಗಿತೀನಿ ಮೊದಲೇ. ಪ್ಲೇನ್ ಶೀಟ್ ಇರೋದ್ರಿಂದ ಇದು ಏರಿಯಾ, ಈ ಏರಿಯಾ ಕೂಡ
2 ಏರಿಯಾ ಆಗುತ್ತೆ. ಏರಿಯಾ ಇರೋದ್ರಿಂದ ಈ ಸಮೇಷನ್ ಆಫ್ ಡೆಲ್ಟಾ ಎ ಅಂದರೆ 2 ಟೈಮ್ಸ್ ಏರಿಯಾ ಆಗುತ್ತೆ. 2 ಟೈಮ್ಸ್ ಏರಿಯಾ ಅಂದರೆ ಈ ಸಮೇಷನ್ ಆಫ್ ಡೆಲ್ಟಾ ಅಂದರೆ 2a ಇದನ್ನ ಹಾಕೋಣ. ಆಮೇಲೆ ಈ 2a ಈ ಸೈಡ್ ಹೋಗೋಣ. E ಈಸ್ ಈಕ್ವಲ್ ಟು ಚಾರ್ಜ್ ಪರ್ 2a ಇಂಟು 2a ಇಂಟು ಇದು ಎಪ್ಸಿಲಾನ್ ನಾಟ್ ಹಾಕೋಣ. ಚಾರ್ಜ್ ಪರ್ 2a ಎಪ್ಸಿಲಾನ್ ನಾಟ್. ಆದರೆ ಇಲ್ಲಿ ಇನ್ನೊಂದು ಇದನ್ನಿದೆ, ಸಿಗ್ಮಾ ಅಂದರೆ ಇದು ಚಾರ್ಜ್ ಪರ್ ಏರಿಯಾ. ಇದೊಂದು ಫಾರ್ಮುಲಾ ಇದೆ. ಇಲ್ಲಿ E ಈಸ್ ಈಕ್ವಲ್ ಟು ಚಾರ್ಜ್ ಪರ್ 2a ಎಪ್ಸಿಲಾನ್ ನಾಟ್. ಆದ್ದರಿಂದ ಚಾರ್ಜ್ ಪರ್ ಏರಿಯಾ ಅಂದರೆ ಸಿಗ್ಮಾ ಇದು ಆಗುತ್ತೆ ಫ್ರೆಂಡ್ಸ್. ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಟು ಚಾರ್ಜ್ ಪರ್ ಏರಿಯಾ ಅಂದರೆ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ಇದೆ ಫ್ರೆಂಡ್ಸ್, ಇದು ಪ್ಲೇನ್ ಶೀಟದು. ಇಷ್ಟು ಬರೆದ್ರೆ ಸಾಕು. ಇದು ಇವೆರಡೂ ಭಾಳಷ್ಟು ಇಂಪಾರ್ಟೆಂಟ್ ಅದಾವೆ. ಇದು ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್ ಶೀಟ್ ಯೂಸಿಂಗ್ ಗಾಸ್ ಲಾ. ಅಂದರೆ ಪ್ಲೇನ್ ಶೀಟನ್ನು ಗಾಸ್ ಲಾ ಯೂಸ್ ಮಾಡಿ ಬರೀ ಅಂತ ಕೇಳ್ತಾರೆ. ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟು. ಆಮೇಲೆ ಫ್ರೆಂಡ್ಸ್ ಇದು ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ್ಯನ್ ಇನ್ಫೈನೈಟ್ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ಬೈ ಯೂಸಿಂಗ್ ಗಾಸ್ ಲಾ. ಯೂಸ್ ಮಾಡಿ ಯೂನಿಫಾರ್ಮ್ಲಿ ಚಾರ್ಜ್ಡನ್ನು ಸಿಲಿಂಡ್ರಿಕಲಿಯನ್ನು ಪ್ರೂವ್ ಮಾಡಂತ ಕೇಳ್ತಾರೋ. ಇದು ಕೂಡ ವೆರಿ ಇಂಪಾರ್ಟೆಂಟು. ಇವತ್ತಿಗೆ ಫ್ರೆಂಡ್ಸ್ ಇಷ್ಟು ಸಾಕು. ವಿಡಿಯೋ ಇಷ್ಟವಾದರೆ ಲೈಕು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.